ಈಗ ಮುಖ್ಯವಾದ ವಿಷಯ, ಇದನ್ನ ಬಳಸೋದು ಹೇಗೆ ಅಂತ ನೋಡಿ. ರೈತರಿಗಾಗಿ ಈ ಟೂಲ್ 24 ಗಂಟೆಯೂ ಕೂಡ ಲಭ್ಯ ಇರುತ್ತೆ. ಇದನ್ನ ಬಳಸೋದಕ್ಕೆ 3 ದಾರಿಗಳಿದಾವೆ. ಯಾವ್ಯಾವುದು? ಮೊದಲನೇದು ಫೋನ್ ಕಾಲ್. ನಿಮ್ಮ ಫೋನ್ನಿಂದ 155261 ನಂಬರ್ಗೆ ಡಯಲ್ ಮಾಡಿ. ಭಾರತಿ ಅನ್ನೋ AI ಅಸಿಸ್ಟೆಂಟ್ ಜೊತೆಗೆ ನೀವು ನೇರವಾಗಿ ಮಾತಾಡಬಹುದು. ಎರಡನೇದು ಮೊಬೈಲ್ ಆ್ಯಪ್. ಗೂಗಲ್ ಪ್ಲೇಸ್ಟೋರ್ನಿಂದ ಇದರ ಅಪ್ಲಿಕೇಶನ್ ಅನ್ನು ನೀವು ಡೌನ್ಲೋಡ್ ಮಾಡಬಹುದು. ಇನ್ನು ಮೂರನೇದು ವೆಬ್ಸೈಟ್ vistar.da.gov.in. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು. ಈ ಲಿಂಕ್ ಮೂಲಕವೂ ಕೂಡ ಮಾಹಿತಿಯನ್ನ ಪಡಿಬಹುದು. ಇದು PM ಕಿಸಾನ್ ಆಪ್ ನಲ್ಲೂ ಕೂಡ ಲಭ್ಯ ಇರುತ್ತೆ. ಓಕೆ, ಹಾಗಿದ್ರೆ ಇದರಲ್ಲಿ ಯಾವೆಲ್ಲ ಪ್ರಯೋಜನಗಳ ಮಾಹಿತಿ ಸಿಗುತ್ತೆ ಅಂತ ನೀವು ಕೇಳೋದಿದ್ರೆ ನೋಡಿ, ಅಧಿಕಾರಿಗಳ ಪ್ರಕಾರ ರೈತರು ಪ್ರಾರಂಭದಲ್ಲಿ 10 ಪ್ರಮುಖ ಕೇಂದ್ರ ಯೋಜನೆಗಳ ಬಗ್ಗೆ ಇದರಲ್ಲಿ ಮಾಹಿತಿಯನ್ನ ಪಡಿಬಹುದು. ಹಾಗಿದ್ರೆ ಆ ಯೋಜನೆಗಳು ಯಾವ್ಯಾವುದು? ಸೊ ಈಗ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ನಾನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ರೈತರು ಪ್ರಾರಂಭದಲ್ಲಿ 10 ಪ್ರಮುಖ ಕೇಂದ್ರ ಯೋಜನೆಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಪಡಿಬಹುದು ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದ್ಯಾವ್ದು ಅಂತ ಹೇಳಿ. ಮೊದಲನೇದು PM ಕಿಸಾನ್, ಎರಡನೇದು PM ಫಸಲ್ ಬಿಮಾ ಯೋಜನಾ PMFBY, ಮೂರನೇದು ಮಣ್ಣಿನ ಆರೋಗ್ಯ ಕಾರ್ಡ್ SHC ಅಂತ ಹೇಳ್ತೀವಿ, ನಾಲ್ಕನೇದು ಮೋಡಿಫೈಡ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಯೋಜನೆ, ಐದನೇದು ಕೃಷಿ ಯಾಂತ್ರೀಕರಣದ ಉಪಮಿಷನ್, ಆರನೇದು ಪರ್ ಡ್ರಾಪ್ ಮೋರ್ ಕ್ರಾಪ್, ಏಳನೇದು PM ಕೃಷಿ ಸಿಂಚಾಯಿ ಯೋಜನೆ, ಎಂಟನೇದು PM ಅನ್ನದಾತ ಐ ಸಂರಕ್ಷಣಾ ಅಭಿಯಾನ್, ಒಂಬತ್ತನೇದು ಕೃಷಿ ಮೂಲಸೌಕರ್ಯ ನಿಧಿ ಮತ್ತು 10ನೇದು ಕಿಸಾನ್ ಕ್ರೆಡಿಟ್ ಕಾರ್ಡ್. ಸೊ ಈಗ ನೀವು ಕೇಳ್ಬೋದು, ನಮ್ಮ ಕನ್ನಡದಲ್ಲೂ ಕೂಡ ಇದು ಸಿಗುತ್ತಾ ಅಂತ. ಸಿಗುತ್ತೆ, ಆದ್ರೆ ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಸದ್ಯಕ್ಕೆ ಈ ಚಾಟ್ ಬಾಟ್ ಮತ್ತು ವಾಯ್ಸ್ ಅಸಿಸ್ಟೆಂಟ್ ಭಾರತಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಲಭ್ಯ ಇದೆ. ಮಹಾರಾಷ್ಟ್ರದಲ್ಲಿ ಅಂದ್ರೆ ಮರಾಠಿಯಲ್ಲಿ ವಸುಧಾ ಮತ್ತು ಗುಜರಾತ್ನಲ್ಲಿ ಸರ್ಲಾಬೆನ್ ಹೆಸರಿನಲ್ಲಿ ಸಿಗ್ತಾ ಇದೆ. ಆದ್ರೆ ನಮ್ಮ ಕನ್ನಡದ ರೈತರಿಗೆ ಒಂದು ಸಿಹಿ ಸುದ್ದಿ ಏನಂದ್ರೆ, ಮುಂದಿನ 3 ತಿಂಗಳಲ್ಲಿ ಕನ್ನಡ, ತಮಿಳು, ಬಂಗಾಳಿ ಭಾಷೆಗಳಲ್ಲೂ ಕೂಡ ಇದು ಲಭ್ಯವಾಗಲಿದೆ. ಬಾಸ್ ವಾಲಾ, ಬಿ ದ ಬಾಸ್.